ಮೇಜರ್ ಜನರಲ್ ನಂಜಪ್ಪ ಸರ್ ಹೇಳ್ತಿದ್ರು ದುಡ್ಡಿಗಾಗಿ ಅಂತ. ಬಟ್ ನಾನು ಇಸ್ಲಾಮಿಕ್ ಟೆರರಿಸಮ್ನ ಮೊದಲ ಸಲ ಕೇಳಿದ್ದು ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಹುಬ್ಳಿಲಿ ಅರೆಸ್ಟ್ ಆದರು ಅಂತ. ಹುಬ್ಳಿ KMCಲಿ ಮೆಡಿಕಲ್ ಸ್ಟೂಡೆಂಟ್ಸ್. ಅಂದರೆ ಇದು ದುಡ್ಡಿಗಾಗಿ ಅನ್ನೋದಿದ್ರೆ ಶ್ರೀಮಂತರ ಮನೆಗಳಿಂದ ಭಯೋತ್ಪಾದಕರು ಬರಬಾರ್ದಾಗಿತ್ತು. ಹೌದು, ಅನಕ್ಷರತೆಯಿಂದ ಕ್ಲಾಸಿಕ್ ಎಕ್ಸಾಂಪಲ್ ಕ್ಲಾಸಿಕ್ ಎಕ್ಸಾಂಪಲ್. ಅನಕ್ಷರತೆಯಿಂದ ಆಗುತ್ತೆ ಅನ್ನೋದಾದ್ರೆ ವಿದ್ಯಾವಂತರು ಟೆರರಿಸ್ಟ್ ಆಗಬಾರ್ದಾಗಿತ್ತು. ಎಂತೆಂಥ ವಿದ್ಯಾವಂತರು ಬೇಕು ನಿಮಗೆ? ಹೌದು. ದೇರ್ ಇಸ್ ಸಮಥಿಂಗ್ ಎಲ್ಸ್. ಅಜ್ಮಲ್ ಕಸಬ್ಗೆ ಹೇಳಿ ಕಳಿಸಿದ್ರಂತೆ, ನೀನು ಸತ್ತಾಗ ನಿನ್ನ ದೇಹದಿಂದ ಹೂವಿನ ವಾಸನೆ ಬರುತ್ತೆ, ಸುವಾಸನೆ ಬರುತ್ತೆ ಅಂತ ಹೇಳಿ ಕಳಿಸಿದ್ರಂತೆ. ಇದನ್ನು ನಂಬ್ತಾರಾ ಅಂತ ನನ್ನ ಪ್ರಶ್ನೆ. ಅಂದರೆ ಎವ್ರಿಬಡಿ ಹ್ಯಾಸ್ ಅ ಕಾಮನ್ ಸೆನ್ಸ್. ನೀವು ನನಗೇನೋ ಹೇಳಿದಾಗ ನಾನು ನನ್ನ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿ ನೀವು ಹೇಳಿದ ಸರಿನಾ ತಪ್ಪಾ ಅಂತ ನಾನು ನನ್ನ ಜಡ್ಜ್ಮೆಂಟಿಗೆ ಬರ್ತೀನಿ. ಅದು ಭಯೋತ್ಪಾದಕರ ವಿಷಯದಲ್ಲಿ ಆಗೋದಿಲ್ಲ ಅನ್ಸುತ್ತಾ ರಾಜು? ಆಗಲ್ಲ. ಯಾಕೆಂದರೆ ಚಿಕ್ಕಂದಿನಿಂದ ಆ ವಾತಾವರಣದಲ್ಲಿ ಬೆಳೆದಿರ್ತಾನೆ ನಾವು. ಈಗ ನಿಮಗೆ ದಿನದಲ್ಲಿ 2 ಗಂಟೆ ಕಾಲ ನಿಮಗೆ ಇಂಡಾಕ್ಟ್ರಿನೇಷನ್ ಮಾಡಿದ್ರೆ, ಡಾಕ್ಟರ್ಡ್ ವಿಡಿಯೋಸ್ ತೋರಿಸಿದ್ರೆ, ಯು ವಿಲ್ ಗೆಟ್ ಇನ್ ಟು ದಟ್ ಸೈಕ್. ಯು ವಿಲ್ ಬಿಲೀವ್ ದಟ್ಸ್ ಎ ಜಸ್ಟ್ ಕಾಸ್. ನಾನು ಮಾಡ್ತಿರೋದು ಸರಿ ಅನ್ನೋ ಒಂದು ನಂಬಿಕೆ ನಿಮ್ಮ ಮೇಲೆ ಬಂದಮೇಲೆ ನೀವೇನು ಬೇಕಾದ್ರೂ ಮಾಡ್ತೀರಿ. ದಿಸ್ ಇಸ್ ಆ್ಯಕ್ಚುಲಿ ನಮ್ಮದು ಇದು ಈಸಿ ಟು ಸೇ, ಅದರ ಬಿಯಾಂಡ್ ಕಾಂಪ್ರಿಹೆನ್ಷನ್. ಈಗ ನಾವು ಬೆಳಿಬೇಕಾದ್ರೆ ನಮಗೆ ಏನೇನೋ ಹೇಳಿದರು, ಅದಾದ್ಮೇಲೆ ನಮ್ದು ಒಂದು ಇಂಟೆಲಿಜೆನ್ಸ್, ನಮ್ಮದೇ ಒಂದು ಇಂಟೆಲಿಜೆನ್ಸ್ ಬರುತ್ತೆ, ನಮ್ಮದು ಡಿಸೈಫರಿಂಗ್ ಎಬಿಲಿಟಿ ಬರುತ್ತೆ. ನಾವು ಈಗ ನಂದು ಈಗ ಪೊಲಿಟಿಕಲ್ ಸ್ಪೆಕ್ಟ್ರಮ್ ತಗೊಳ್ಳಿ. ಇಲ್ಲಿ ಇಂಡಿಯಾನಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, ಸಮಾಜವಾದಿ ಪಾರ್ಟಿ ಇದೆ, ಇದಿದೆ, ಸಾವಿರಾರು ಪಾರ್ಟಿಗಳಿದೆ. ಆದರೆ ನಾವು ವಿ ಗೋ ಬೈ ಸರ್ಟನ್ ಡಿಸರ್ನ್ಮೆಂಟ್. ಅಂದರೆ ನಾವು ಅದ್ರ ಬಗ್ಗೆ ಓದ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ತೀವಿ, ವಿಚ್ ಇಸ್ ಗುಡ್, ವಿಚ್ ಇಸ್ ಬ್ಯಾಡ್, ಇವ್ರು ಮಾಡಿದ ಕೆಲಸ ಏನು, ಹಾಗೆ ಯಾವುದೇ ರಿಲಿಜನ್ ಬಗ್ಗೆ ಆದ್ರೂ ನಮಗೊಂದು ಟಾಲರೆನ್ಸ್ ಅಂತ ಇದೆ. ಲೈಕ್ ನಾವು ಏನೇ ಒಂದು ಪ್ರಾಕ್ಟೀಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ, ಆದರೆ ಇವ್ರು ಯಾಕೆ ಅದನ್ನು, ನಾವು ವಸತಿ ಕುಟುಂಬಕ್ಕೆ ಅಂತ ಹೇಳ್ತೇವೆ, ಪೀಸ್ಫುಲ್ ಕೋ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಆ ಕಾನ್ಸೆಪ್ಟ್ ಇವರಲ್ಲಿ ಯಾಕೆ ಬರಲ್ಲ ಅಂತ ಒಂದು ಇದು ಬರುತ್ತೆ. ಒಂದು ಇನ್ಸಿಡೆಂಟ್ಲಿ ಈ ಘಟನೆ ಆದಾಗ, ಪಹಲ್ಗಾಮ್ನ ಘಟನೆ ಆದಾಗ ನಾನು ಇಸ್ರೇಲಲ್ಲಿದ್ದೆ. ಈ ನೋವಾ ಮ್ಯೂಸಿಕ್ ಫೆಸ್ಟಿವಲ್ನ ಮೇಲೆ ಏನು ದಾಳಿ ಆಯಿತು, ಆ ದಾಳಿ ಮತ್ತು ಆ ಟೋಟಲ್ 7th October 2023 ದಾಳಿಯಲ್ಲಿ ಸುಟ್ಟು ಹೋದಂಥ, ಬಾಂಬ್ ಬಿದ್ದಂಥ ಎಲ್ಲ ಕಾರುಗಳನ್ನು ಒಂದು ಕಡೆ ಇಟ್ಟಿದ್ದಾರೆ ಅವರು. ಪ್ರತಿ ಕಾರು ಒಂದೊಂದು ಕತೆ ಹೇಳುತ್ತಲ್ಲಿ. ಅಲ್ಲಿ ಒಬ್ಬ ಇಸ್ರೇಲಿ ಸೈನ್ಯಾಧಿಕಾರಿ ಹೇಳ್ತಾಯಿದ್ರು, 2006ರಲ್ಲಿ ನಾವು ಗಾಜಾದಿಂದ ಹೊರಗೆ ಬಂದುಬಿಟ್ವಿ, ಯಹೂದಿಗಳು ಅಂದರೆ ಇಸ್ರೇಲ್ನವ್ರು ಹೊರಗೆ ಬಂದಿದ್ದೀವಿ. ನಮ್ಮ ಮೇಲೆ ದಾಳಿ ಮಾಡಿದವರಲ್ಲಿ 16-17 ವರ್ಷದ ಹುಡುಗರಿದ್ದರು. ಅವರು ಹುಟ್ಟಿದಾಗಿನಿಂದ, ತಿಳುವಳಿಕೆ ಬಂದಾಗಿನಿಂದ ಒಬ್ಬ ಯಹೂದಿ ಹೆಂಗಿರ್ತಾನೆ ಅಂತ ಗೊತ್ತಿಲ್ಲ. ಬಟ್ ಉದ್ದೇಶ ಯಹೂದಿಯನ್ನು ಕೊಲ್ಲಬೇಕು ಅಂತ. ಯಹೂದಿಯನ್ನು ಕೊಲ್ಲಬೇಕು ಅಂದರೆ ನೀವು ಬೆಳೆದಿದ್ದೇ ಆ ರೀತಿಯಲ್ಲಿ ಬೆಳೆದು ಬಿಟ್ಟರೆ, ದೇ ವರ್ ಶೋಯಿಂಗ್ ಮಿ ಸಮ್ ಫುಟೇಜಸ್ ಆಫ್ ವಾಟ್ ಈಸ್ ಟಾಟ್ ಇನ್ಸೈಡ್ ಗಾಜಾ. ಅಲ್ಲಿನ ಮಾಂಟೆಸರಿಗಳಲ್ಲಿ ಏನು ಹೇಳಿಕೊಡಲಾಗುತ್ತೆ, ಶಾಲೆಯ ಆ್ಯನ್ಯುವಲ್ ಡೇಗಳಲ್ಲಿ ಕಾರ್ಯಕ್ರಮಗಳು ಹೆಂಗಿರ್ತವೆ ಅನ್ನೋದನ್ನು ತೋರಿಸ್ತಾ ಇದ್ರು. ಈ ರೀತಿಯಾಗಿ ಬೆಳೆದ್ರೆ ಡೆಫಿನೆಟ್ಲಿ ಭಯೋತ್ಪಾದಕರಾಗದೆ. ಇಲ್ಲ, ನಿಮ್ಮ ಅನಾಲಜಿ ಹೇಳ್ತೀನಿ. ಈಗ ನಮ್ಮ ಸೇನೆಯಲ್ಲಿ ಇನ್ಫ್ಯಾಂಟ್ರಿ ಇರುತ್ತೆ, ಅಥವಾ ನಮ್ಮ ಫೈಟರ್ ಪೈಲಟ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ವೆನ್ ದೆ ಗೋ ಟು ಎ ಮಿಷನ್, ಅಲ್ಲಿ ಆ ಕಡೆಯಿಂದ ಪೇಟ್ರಿಯಟ್ ಮಿಸೈಲ್ಸ್ ಇರ್ಬೋದು, ಅಥವಾ S-400 ಇರ್ಬೋದು, ಪ್ರಾಬಬಿಲಿಟಿ ಆಫ್ ಕಮಿಂಗ್ ಬ್ಯಾಕ್ ಈಸ್ ಇನ್ ಸಿಂಗಲ್ ಡಿಜಿಟ್ಸ್. ಅಥವಾ ಒಂದು ಮೈನ್ ಫೀಲ್ಡ್ ಇದೆ. ಹೌದು, ಸಾಹೇಬ್ರು ಒಂದು ಇನ್ಫೆಂಟ್ರಿ ಪ್ಲೆಟೂನ್ ತೊಗೊಂಡು ಹೋದರೆ ಅಲ್ಲಿ ಮೈನ್ ಫೀಲ್ಡ್ ಇದೆ ಅಂತ ಗೊತ್ತು, ಬಟ್ ಮಿಷನ್ ಮಾಡಬೇಕು. ಇಫ್ ಯು ಥಿಂಕ್ ಲಾಜಿಕಲಿ, ವಿಲ್ ಯು ಡೂ ಇಟ್? ಯು ವಿಲ್ ನಾಟ್. ಇಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಇಂಡಾಕ್ಟ್ರಿನೇಷನ್, ನಿಮ್ಮ ಟ್ರೈನಿಂಗ್ ವಿಲ್ ಟೇಕ್ ಓವರ್ ಯುವರ್ ಲಾಜಿಕಲ್ ಥಿಂಕಿಂಗ್. ಈಗ ಈ ಹುಡುಗರು ಇದ್ದಾರೆ, ಇಲ್ಲಿ ಕೂತಿದ್ದಾರೆ, ಅವ್ರಿಗೇನಾದರೂ ಇಲ್ಲಿ ಮೈನ್ ಫೀಲ್ಡ್ ಇದೆ ಹೋಗಪ್ಪ ಅಂದ್ರೆ ಹೋಗ್ತಾರ? ಖಂಡಿತ ಹೋಗಲ್ಲ. ಅದೇ ಸಾಹೇಬ್ರಿಗೆ ಇವತ್ತು ಯೂನಿಫಾರ್ಮ್ ಆಗಿ ಕಳಿಸಿ, ಮಿಷನ್ ಇದೆ ಅಲ್ಲಿ ಹೊಡಿಬೇಕು, ಮೈನ್ ಫೀಲ್ಡ್ ಇದೆ ಅಂದ್ರೆ ಹೋಗ್ತಾರೆ. ಯಾಕೆಂದರೆ ಹೀಸ್ ಟ್ರೈನ್ಡ್, ಈಸ್ ಇಂಡಾಕ್ಟ್ರಿನೇಟೆಡ್, ಮಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಹಿಮ್ಸೆಲ್ಫ್ ಅಂತ. ಸೇಮ್ ಥಿಂಗ್ ಈಸ್ ಹ್ಯಾಪ್ನಿಂಗ್ ದೇರ್. ಸೊ ಲಾಜಿಕಲ್ ಥಿಂಕಿಂಗ್ ಈಸ್ ಓವರ್ ರಿಡನ್. ಇಲ್ಲ ಅಂದರೆ ಮನುಷ್ಯ ಸಾಯಕ್ಕೆ ಯಾಕೆ ಹೋಗ್ತಾನೆ? ಫೆನಾಮಿನಾ ಏನಿದೆ ವೆಸ್ಟ್ ಏಷ್ಯಾಗೆ ಜಾಸ್ತಿ. ಲೆಟ್ಸ್ ಸೇ ನಮ್ಮ ಇಂಡಿಯನ್ ಇದು ಕಮ್ಯುನಿಟಿ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಇಫ್ ಯು ಗೋ ಲಿಟಲ್ ವೆಸ್ಟ್ ಆಲ್ಸೋ ಇಂಡಾಕ್ಟ್ರಿನೇಷನ್ ಇದೆ. ಬಟ್ ಈಸ್ಟ್ ಏಷ್ಯಾನಲ್ಲಿ ಇಫ್ ಯು ಸಿ ಇಂಡೋನೇಷ್ಯಾ ಫಾರ್ ಇನ್ಸ್ಟೆನ್ಸ್, ಇಟ್ಸ್ ಮುಸ್ಲಿಂ ಕಂಟ್ರಿ. ಇಂಡೋನೇಷ್ಯಾ, ಮಲೇಷಿಯಾ ಫಾರ್ ಇನ್ಸ್ಟೆನ್ಸ್, ಅಲ್ಲಿ ಯಾಕಿದೆಯಿಲ್ಲ? ಸೌದಿ, ನಾವು ಲೆಟ್ಸ್ ಸೇ UAE, ಈ ಥರ ಇಂಡಾಕ್ಟ್ರಿನೇಷನ್ ಇಲ್ಲ ಇವಾಗ. ಸಿ ದೇ ಆರ್ ಆಲ್ ಫಾರ್ವರ್ಡ್ ಥಿಂಕಿಂಗ್, ಪ್ರೋಗ್ರೆಸಿವ್. ಕರ್ನಲ್ ಓದ್ರಿ ಸರ್, ಪ್ರೋಗ್ರೆಸಿವ್. ಮಲೇಷಿಯಾ ಇಸ್ ಅ ಕಮ್ಯುನಿಸ್ಟ್ ಕಂಟ್ರಿ. ಹೌದು. ಇಟ್ ಈಸ್ ಅಂದರೆ ಇಟ್ ಈಸ್ ಲುಕ್ಡ್ ಆಸ್ ಅ ಕ್ರೈಮ್ ಟು ಬಿ ರಿಲಿಜಿಯಸ್ ದೇರ್, ಎನಿ ರಿಲಿಜನ್. ನಾನು ಕಳೆದ ತಿಂಗಳು ಮಲೇಷ್ಯಾದಲ್ಲಿದ್ದೆ. ಒಂದು ಬುದ್ಧಿಸ್ಟ್ ಮೊನೆಸ್ಟ್ರಿಗೆ ಹೋಗಿದ್ವಿ. ನಮ್ಮ ಡ್ರೈವರ್ ಕರ್ಕೊಂಡು ಹೋಗಿದ್ದ. ನಾವು ಒಳಗಡೆ ಹೋದ್ವಿ, ನೀ ಬರ್ತೀಯ ಅಂತ ಕೇಳಿದೆ. ಐ ಆಮ್ ಅ ಕಮ್ಯುನಿಸ್ಟ್ ಅಂದ ಅವನು. ನಾನು ಯಾಕೆ ದೇವ್ರ ಮುಂದೆ ನಿಂತ್ಕೊಳ್ಳಿ? ಐ ಆಮ್ ಅ ಕಮ್ಯುನಿಸ್ಟ್. ಎವ್ರಿ ರಿಲಿಜನ್ ಈಸ್ ಸೀನ್ ಲೈಕ್ ದ್ಯಾಟ್. ಚೈನಾದಲ್ಲಿ ಇದಾಗೋದಿಲ್ಲ, ಕಮ್ಯುನಿಸ್ಟ್ ಕಂಟ್ರಿ.
ಚೈನಾದಲ್ಲಿ ಮಸೀದಿಗಳನ್ನು ಪಬ್ಲಿಕ್ ಟಾಯ್ಲೆಟ್ಗಳನ್ನಾಗಿ ಮಾಡ್ತಿದ್ದಾರೆ, ಬಾರ್ಗಳನ್ನು ಮಾಡ್ತಿದ್ದಾರೆ ಮಸೀದಿಗಳನ್ನು. ಅಲ್ಲಿ ಆಗೋದಿಲ್ಲ ಇದು. ಅಲ್ಲೇನಾದ್ರು ಇಂಥದ್ದು ಪ್ರಯತ್ನ ಪಟ್ಟರೆ ಚೀನಾದವ್ರು ಏನು ಮಾಡ್ಬೇಕಂತ ಗೊತ್ತು ಅವ್ರಿಗೆ. ಇಂಡೋನೇಷ್ಯಾದಲ್ಲಿ ಸಾಂಸ್ಕೃತಿಕವಾಗಿ ತಾವು ಏನು ಅನ್ನೋದನ್ನು ಹೇಳಿಸ್ಕೊಂಡು ಬೆಳೆಸ್ತಾರೆ ಮಕ್ಕಳಿಗೆ. ಸಾಂಸ್ಕೃತಿಕವಾಗಿ ತಾವು ಏನು ಅಂತ. ಅತಿ ಹೆಚ್ಚು ರಾಮಲೀಲೆಗಳಾಗೋದು ಇಂಡೋನೇಷ್ಯಾದ. ಅದು ಯಾಕಂದ್ರೆ ಬಾಲಿ ಆ ಪ್ರಾವಿನ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ ಹೊರತಾಗಿ ಬಾಕಿ ಆಫ್ ಇಂಡೋನೇಷ್ಯಾನಲ್ಲಿ ದೇ ಆರ್ ಟಾಟ್ ಅಬೌಟ್ ದೇರ್ ರೂಟ್ಸ್. ಅವರ ಬೇರುಗಳೇನು ಅನ್ನೋದನ್ನು ಅವರಿಗೆ ಹೇಳಲಾಗುತ್ತೆ. ನಾವಿವತ್ತು ನಮಾಜ್ ಮಾಡ್ತೀವಿ, ನಾವಿವತ್ತು ಇಸ್ಲಾಮನ್ನು ಫಾಲೋ ಮಾಡ್ತೀವಿ, ಕುರಾನನ್ನು ಓದ್ತೀವಿ, ಬಟ್ ನಮ್ಮ ಬೇಸ್ ಹಿಂದುತ್ವ ಅನ್ನೋದನ್ನು ಹೇಳಿ ಬೆಳೆಸಲಾಗುತ್ತೆ ಅವ್ರಿಗೆ. ದೇ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಳಗಡೆ ಕಾನ್ಫ್ಲಿಕ್ಟೇ ಇಲ್ಲ ಅಂದಾಗ ಭಯೋತ್ಪಾದನೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ನೀವು ಪರ್ ಲ್ಯಾಕ್ ಜನರೇಷನ್ಗೆ ಎಷ್ಟು ಭಯೋತ್ಪಾದಕರು ಹುಟ್ಟಿದ್ರು ಅಂತ ನೋಡಿದ್ರೆ ಅತ್ಯಂತ ಕಡಿಮೆ ಇರೋದು ಇಂಡೋನೇಷ್ಯಾದಲ್ಲಿ. ಇಲ್ಲ, ಇಂಡಾಕ್ಟ್ರಿನೇಷನ್ ಇದೆ, ಇಂಡಾಕ್ಟ್ರಿನೇಷನ್ ಆಗ್ತದೆ. ನಾನು ಅಲ್ಲಿ ಕಾಶ್ಮೀರದಲ್ಲಿ 2-3 ಟೆನ್ಯೂರ್ ಮಾಡಿದ್ದೇನೆ, 2 ವರ್ಷದ. ಇಂಡಾಕ್ಟ್ರಿನೇಷನ್ ಇಸ್ ಮೋರ್ ಇನ್ಸೈಡ್ ಇಂಡಿಯಾ ದೆನ್ ಆಫ್ ದ ಪೀಪಲ್ ಇನ್ JNK. ದೇ ವರ್ ವೆರಿ ಮಾಡರೇಟ್ಸ್, ದೇ ವೆರಿ ಮಾಡರೇಟ್ ಮುಸ್ಲಿಮ್ಸ್ ಆ ಟೈಮಲ್ಲಿ. ಈಗ ಸಿತ ಇಂಡಾಕ್ಟ್ರಿನೇಟ್ ಆಗಿ ಇದು ಇಟ್ಸ್ ದಟ್ ಹೀ ಇಸ್ ಅದರ್ ರಿಲಿಜನ್, ವಿ ಹ್ಯಾವ್ ಟು ಕಿಲ್ ಹಿಮ್, ಆ ಥರ ಆಗೋದು ಬರೀ ಐ ವಿಲ್ ಕಾಲ್ ಇಟ್ 5%. ಬಾಕಿ 95% ಅವರು ದುಡ್ಡಿಗಾಗಿ ಕೆಲಸ ಮಾಡ್ತಾರೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಗ್ರೂಪು ನಮ್ಮಲ್ಲಿ ಬಂದಿದ್ದರು, ಬಟ್ ಅವರಿಗೆ ಈ ಏಜೆಂಟ್ಸ್ಗಳು ಇರ್ತಾರೆ, ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಅವರಿಗೂ ಕೆಲಸ ಮಾಡ್ತಾರೆ, ಡಬಲ್ ಏಜೆಂಟ್ಸ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅವರಿಗೆ ಹೇಳ್ತಾರೆ, ಈ ಥರ ಇನ್ಫಿಲ್ಟ್ರೇಷನ್ ಬರೋದೇ ನಮ್ಮ ಇನ್ಫಾರ್ಮೇಷನ್ ಇದೆ, ಈ ಏರಿಯಾದಿಂದ ಬರ್ತಾರೆ, ನೀವು ಎಲ್ಲಿ ಆ್ಯಂಬುಷ್ ಮಾಡಿ ಕೂತ್ಕೊಳ್ಳಿ ಅಂತ. ಅವರು ಆ್ಯಂಬುಷ್ ಮಾಡೋ ನಮ್ಮ ಮಿಲಿಟ್ರಿಯವ್ರು ಆ್ಯಂಬುಷ್ ಮಾಡಿ ಕೂತ್ಕೊಂಡ್ರು. 4 ಮಿಲಿಟೆಂಟ್ಸ್ ಬಂದರು, 4 ಜನರನ್ನು ಹೊಡೆದ್ರು. ಅದೇ ಅವನು ಕ್ಯಾಚ್ ಮಾಡಿ ಆಮೇಲೆ ನಮಗೆ ಗೊತ್ತಾಯ್ತು ನಾವು ಡಬಲ್ ಏಜೆಂಟಿಗೆ ಕೆಲಸ ಮಾಡಿ ಇಂಟ್ರೋಗೇಟ್ ಮಾಡಿದಾಗ ಗೊತ್ತಾಗ್ತದೆ 4 ಮಿಲಿಟೆಂಟ್ಸನ್ನು ಈ ಸೈಡಿಂದ ಬಂದ, ಅವನಿಂದ 4 ಜನರನ್ನು ಈ ಸೈಡಿಂದ ಬಂದದಕ್ಕೆ ಹೊಡೆದು ಬೀಳ್ಸೋಕ್ಕೆ ಅವನಿಗೆ ದುಡ್ಡು ತಗೊಂಡ. 8 ಮಿಲಿಟೆಂಟ್ಸ್ ಇನ್ನೊಂದು ಸೈಡಿಂದ ಬಂದು ವಾಪಸ್ ಅಲ್ಲಿ ಕಾಶ್ಮೀರದ ಒಳಗೆ ಬಂದುಬಿಟ್ಟ. ಅದು ಪಾಕಿಸ್ತಾನದ ಸೈಡಿಂದ ಇವನಿಗೆ ದುಡ್ಡು ಬಂತು. ಆ ಥರ ಡಬಲ್ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ. ಹೆಚ್ಚು ಜನರು ಗೈಡ್ಸು ಮತ್ತು ಫುಡ್ ಎಲ್ಲ ಕೊಡ್ತಾರಲ್ಲ, ಅವ್ರ ಸಪೋರ್ಟ್ ಓವರ್ ಗ್ರೌಂಡ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲಿ ಮಿಲಿಟ್ರಿ ಬರ್ತದೆ, ಯಾವ ಏರಿಯಾದಲ್ಲಿ ಅವರು ಪೆಟ್ರೋಲಿಂಗ್ ಹೋಗ್ತಾರೆ, ಏನು ಅವರು ಪೆಟ್ರೋಲಿಂಗ್ ಮಾಡ್ತಾರಲ್ಲ, ಅವರೆಲ್ಲ ದೇ ಆಲ್ ವರ್ಕ್ ಫಾರ್ ಮನಿ. ಮನಿ ಈಸ್ ಮನಿ. ಅಲ್ಲೇ ಏನೋ ಜೋಕ್ ಹೇಳ್ತಿದ್ರು, ನೀವು ಹೊರಗೆ ಕೇಳಿ, ನಾನೊಂದು ನಿಮಗೆ 10,000 ರೂಪಾಯಿ ಕೊಡ್ತೀನಿ, ಒಬ್ಬ ಟೆರರಿಸ್ಟನ್ನು ಹಿಡ್ಕೊಂಡು ಬಾ ಅಂತ ಹೇಳಿದ್ರೆ ಅವನ ಅಪ್ಪನನ್ನೇ ಕರ್ಕೊಂಡು ಬರ್ತಾನಂತೆ. ಇವನೇ ದೊಡ್ಡ ಟೆರರಿಸ್ಟು, ಹೊಡೀರಿ ಅವನು, ನನಗೆ ದುಡ್ಡು ಕೊಡಿ ಅಂತ ದೇ ಕ್ಯಾನ್ ಡೂ ಸಮ್ ಆಫ್ ದೆಮ್, ಡೂ ಎನಿಥಿಂಗ್ ಫಾರ್ ಮನಿ. ಅದೇ ದಟ್ ಹ್ಯಾಸ್ ಟು ಬಿ ನೌ ಕ್ಲೋಸ್, ದಟ್ ಚಾಪ್ಟರ್ ಹ್ಯಾಸ್ ಟು ಬಿ ಕ್ಲೋಸ್. ವಿ ಹ್ಯಾವ್ ಟು ಗೋ ವೆರಿ ಸ್ಟ್ರಾಂಗ್ ಆನ್ ದ ಲೋಕಲ್ ಮಿಲಿಟೆಂಟ್ಸ್, ಓವರ್ ಗ್ರೌಂಡ್ ವರ್ಕರ್ಸ್ ಆ್ಯಂಡ್ ಗೈಡ್ಸ್. ಆ ಥರ ಫಾರಿನ್ ಟೆರರಿಸ್ಟ್ ಬರೋದು ನಿಲ್ತದೆ ಆಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.